ನಮಸ್ಕಾರ ಸ್ನೇಹಿತರೆ. ಅಮೆರಿಕಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲಿ ಒಂದಾದ USS ಅಬ್ರಾಮ್ ಲಿಂಕನ್ ನಲ್ಲಿರುವಂತಹ 5,000 ನೌಕಾಪಡೆ ಸಿಬ್ಬಂದಿ ನಿಜವಾಗಲೂ ಸಂಕಷ್ಟದಲ್ಲಿದೆ. ಅದರಲ್ಲಿ ಹಲವಾರು ಸಿಬ್ಬಂದಿ ಆತ್ಮಹತ್ಯೆಯ ಪ್ರಯತ್ನವನ್ನ ಕೂಡ ಮಾಡಿದೆ. ಆದ್ರೆ ಇದೀಗ ಹಡಗಿನಲ್ಲಿರುವ ಸೈನಿಕರ ಮೊರಾಲ್ ಕುಸಿತ ಆಗಿ ಮೂಲಭೂತ ಸೌಲಭ್ಯಗಳ ಕೊರತೆ ಈ ಸೂಸೈಡ್ಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ. USS ಅಬ್ರಾಮ್ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನವೆಂಬರ್ 2025ರಿಂದ ದೀರ್ಘಕಾಲದ ಡೆಪ್ಲಾಯ್ಮೆಂಟ್ ನಲ್ಲಿತ್ತು. ಆದ್ರೆ ಜನವರಿ 2026ರಿಂದ ಅದು ಮಿಡಲ್ ಈಸ್ಟ್ ನ ಪ್ರದೇಶದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಆ ಯುದ್ಧದ ಸ್ಥಿತಿಯಲ್ಲಿ ಈ ದೀರ್ಘಕಾಲದ ಡೆಪ್ಲಾಯ್ಮೆಂಟ್ ನ ನಡುವೆ ವರದಿಗಳ ಪ್ರಕಾರ ಸಿಬ್ಬಂದಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ನ್ಯಾವಿ ಟೈಮ್ಸ್ ಮತ್ತೆ ಸ್ಟಾರ್ಸ್ ಅಂಡ್ ಸ್ಟ್ರೈಪ್ಸ್ ವರದಿಗಳಲ್ಲಿ ಕ್ರೀವ್ ಮೊರಾಲ್ ಕುಸಿತ ಆಗಿದೆ ಅಂತ ಈ ಮ್ಯಾಗಝಿನ್ ಗಳಲ್ಲಿ ಬಂದಿದೆ. ಸೂಸೈಡ್ ಅಟೆಂಪ್ಟ್ಸ್ ನಡೆದಿದೆ ಅನ್ನುವಂತ ಆರೋಪಗಳನ್ನ ಅಲ್ಲಿ ಹೇಳ್ತಾ ಇದೆ. ಇದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ, ಆಹಾರದ ಕೊರತೆ, ಪ್ಲಂಬಿಂಗ್ ಫೇಲ್ಯೂರ್ಸ್, ಸೇಫ್ಟಿ ಕನ್ಸರ್ನ್ಸ್ ಮತ್ತೆ ಮೇಲ್ ಸರ್ವಿಸ್ ನಲ್ಲಿ ಅಡಚಣೆ, ಇದು ನಿಜವಾಗ್ಲೂ ಗಂಭೀರವಾದಂತಹ ಆರೋಪನೇ ಹೇಳ್ಬೋದು. ಈ ವರದಿಗಳು ಅಮೆರಿಕದ ಲಾ ಮೇಕರ್ಸ್ ಗಮನವನ್ನು ಸೆಳೆದಿದೆ. ಡೆಮಾಕ್ರೆಟಿಕ್ ರೆಪ್ರೆಸೆಂಟೇಟಿವ್ ಮೈಕ್ ಲೆವಿನ್ ಹೇಳ್ತಾರೆ, ಅಮೆರಿಕದ ಸೈನಿಕರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರು, ಸಾಕಷ್ಟು ಆಹಾರ ಮತ್ತೆ ಸರಿಯಾಗಿ ಕಾರ್ಯನಿರ್ವಹಿಸುವ ಪ್ಲಂಬಿಂಗ್ ದೊರೆಯಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಡೆಪ್ಲಾಯ್ಮೆಂಟ್ ಇನ್ನೆಷ್ಟು ಕಾಲ ಮುಂದುವರಿಲಿದೆ, ಸೈನಿಕರು ತಮ್ಮ ಮನೆಗೆ ಯಾವಾಗ ಮರಳುತ್ತಾರೆ, ಅವರ ಮಿಷನ್ ಅಂತಿಮ ಟೈಮ್ ಲೈನ್ ಏನು ಎನ್ನುವಂತ ಪ್ರಶ್ನೆನ ಕೂಡ ಅವರು ಎತ್ತುತ್ತಾ ಹೋಗ್ತಾರೆ. ಆದ್ರೆ ಪೆಂಟಗನ್ ಇಂದ ಬಂದ ಪ್ರತಿಕ್ರಿಯೆ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. USS ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸತ್ ಹೇಳ್ತಾರೆ USS ಅಬ್ರಹಾಂ ಲಿಂಕನ್ ನಲ್ಲಿ ಪರಿಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಎಂಬ ವರದಿಗಳನ್ನ ಕಂಪ್ಲೀಟ್ಲಿ ಮಿಸ್ ರೆಪ್ರೆಸೆಂಟೆಡ್ ಅಂತ ತಳ್ಳಹಾಕ್ತಾರೆ. ಅಂದ್ರೆ ವರದಿಗಳಲ್ಲಿ ಚಿತ್ರಿಸಲಾಗ್ತಿರುವಂತ ಪರಿಸ್ಥಿತಿ ವಾಸ್ತವಕ್ಕಿಂತ ಹೆಚ್ಚಾಗಿ ಕೆಟ್ಟದಾಗಿ ತೋರಿಸಲಾಗಿದೆ ಅನ್ನುವಂಥದ್ದು ಅವರ ವಾದ. ಇದರೊಂದಿಗೆ ವೈಟ್ ಹೌಸ್ ಕೂಡ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಮತ್ತೆ ಡಿಫೆನ್ಸ್ ಸೆಕ್ರೆಟರಿ ಹೆಕ್ಸೆತ್ ಅಮೆರಿಕದ ಸೈನಿಕರಿಗೆ ಅಗತ್ಯವಿರುವಂತಹ ರಿಸೋರ್ಸ್, ಇಕ್ವಿಪ್ಮೆಂಟ್ ಮತ್ತೆ ಸಪೋರ್ಟ್ ಒದಗಿಸೋದಕ್ಕೆ ಬದ್ಧರಾಗಿದ್ದಾರೆ ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ. ಇದರ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ಅಂದ್ರೆ USS ಅಫಿಷಿಯಲ್ ಪ್ರಕಾರ USS ಜಾರ್ಜ್ ವಾಷಿಂಗ್ಟನ್ ಮಿಡಲ್ ಈಸ್ಟ್ ನ ಕಡೆಗೆ ನಿಧಾನವಾಗಿ ತೆರಳುತ್ತಾ ಇದೆ. ಅಂದ್ರೆ USS ಅಬ್ರಾಮ್ ಲಿಂಕನ್ ಕ್ಯಾರಿಯರ್ ನ ರೀಪ್ಲೇಸ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಿದ್ಯಾ? ಲಿಂಕನ್ ದೀರ್ಘಕಾಲ ಡೆವಲಪ್ಮೆಂಟ್ ಅಂತ್ಯ ಆಗುತ್ತಾ? ಹಾಗಾದ್ರೆ ಇಲ್ಲಿ ನೀವು ಗಮನಿಸಬೇಕಾದಂತ ಪ್ರಮುಖ ಅಂಶ ಅಂದ್ರೆ, ಒಂದ್ ಕಡೆ ಅಮೆರಿಕದ ಸರ್ಕಾರ ಮತ್ತೆ ಪೆಂಟಗನ್ USS ಅಬ್ರಾಮ್ ಲಿಂಕನ್ ನ ಕುರಿತು ವರದಿಗಳನ್ನ ತಪ್ಪಾಗಿ ಚಿತ್ರಣ ಮಾಡಲಾಗಿದೆ ಅಂತ ಹೇಳುತ್ತಾರೆ. ಮತ್ತೊಂದು ಕಡೆ ಮಾಧ್ಯಮಗಳ ವರದಿಗಳು, ಲಾ ಮೇಕರ್ಸ್ಗಳು ಬೇಸಿಕ್ ಲಿವಿಂಗ್ ಕಂಡೀಷನ್ ಮತ್ತೆ ದೀರ್ಘಕಾಲದ ಡೆಪ್ಲಾಯ್ಮೆಂಟ್ ನ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲಿ ಒಂದರಲ್ಲಿ ನಿಜಕ್ಕೂ ಪರಿಸ್ಥಿತಿ ಹೀಗಿದೆಯಾ? ಮುಂದಿನ ದಿನಗಳಲ್ಲಿ ನ್ಯಾವಿ ಅಧಿಕೃತ ಮಾಹಿತಿ ಮತ್ತು ಹೆಚ್ಚಿನ ತನಿಖಾ ವಿವರಗಳನ್ನ ಈ ವಿವಾದಕ್ಕೆ ನಿಜವಾಗಿಯೂ ಸ್ಪಷ್ಟಪಡಿಸಬಹುದು ಅಥವಾ ತೆರೆಯನ್ನು ಎಳಿತಾ ಹೋಗಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಸ್ನೇಹಿತರೆ. ಯುದ್ಧದಂತ ಪರಿಸ್ಥಿತಿಯಲ್ಲಿ ಸೈನಿಕರಿಗೆ ಇಂಥ ದೀರ್ಘಕಾಲದ ಡೆವಲಪ್ಮೆಂಟ್ ಅಗತ್ಯನಾ ಅಂತ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ರೀತಿಯ ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್ ನ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಾಧನಾ ಶಂಕರ್ ಚಾನೆಲ್ ವಿತ್ ಎ ಗ್ರೇಟ್ ಜೀಲ್ ಅಂಡ್ ಎಂಥೂಸಿಯಾಸಮ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.